ಜಗಜ್ಯೋತಿ ಬಸವಣ್ಣನವರಿಗೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಗುರು ಬಸವಣ್ಣನವರಿಗೆ ಜಯವೇ ಧರ್ಮದ ಮೂಲವಯ್ಯ ಎಂದ ಬಸವಣ್ಣನವರಿಗೆ ಕಾಯಕವೇ ಕೈಲಾಸವೆಂದ ಗುರು ಬಸವಣ್ಣನವರಿಗೆ ಇವನಮ್ಮವ ಎಂದು ಕಲಿಸಿದ ಗುರು ಬಸವಣ್ಣನವರಿಗೆ ವಿಶ್ವಗುರು ಬಸವಣ್ಣನವರಿಗೆ ಜಗಜ್ಯೋತಿ ಬಸವಣ್ಣನವರಿಗೆ ಅವರಿಗೆ ಶಿಕ್ಷೆ ಹಾಕಲೇಬೇಕು. ಮಹಾಮಾನವತಾವಾದಿ ಗುರು ಬಸವಣ್ಣನವರಿಗೆ, ಲೋಕಪೂಜ್ಯ ಗುರು ಬಸವಣ್ಣನವರಿಗೆ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಬಸವಣ್ಣನವರಿಗೆ, ಮಹಾಮಾನವತಾವಾದಿ ಗುರು ಬಸವಣ್ಣನವರಿಗೆ ಇಡೀ ಜಗತ್ತಿನಲ್ಲಿ ಮಾನವೀಯತೆಗೆ ಆಗಿರ್ತಕ್ಕಂಥ ಅಪಮಾನ ಅಂತ ನಮಗೆ ಅನಿಸ್ತಾ ಇದೆ. ಇಡೀ ಜಗತ್ತಿನಲ್ಲಿ ಇಡೀ ಮಾನವ ಜನಾಂಗದ ಏಳಿಗೆಗಾಗಿ ಕಾರ್ಯ ಮಾಡಿರ್ತಕ್ಕಂಥವ್ರು, ಸರ್ವರು ಸಮಾನರು ಅಂತಕ್ಕಂಥ ತತ್ವವನ್ನು ಕೊಟ್ಟವರು ಗುರು ಬಸವಣ್ಣನವರು ಅಂತ. ಇವತ್ತ ವಿಶ್ವ ಸಂಸ್ಥೆಯಲ್ಲಿ ಕೂಡ 12ನೇ ಶತಮಾನದಲ್ಲಿ ಕೊಟ್ಟ ಗುರು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಇವತ್ತ ಅಳವಡಿಸಿಕೊಂಡು ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನಾಚರಣೆ ಅಂತ ನಾವು 1948ರಲ್ಲಿ ಆಚರಣೆ ಮಾಡ್ತೀವಿ. ಆದರೆ 1000 ವರ್ಷಗಳ ಹಿಂದೆ ಇಡೀ ಜಗತ್ತಿನಲ್ಲಿಯೇ ಈ ಮಾನವೀಯ ಮೌಲ್ಯಗಳ ತತ್ವವನ್ನು ಕೊಟ್ಟು ಸರ್ವ ಮಾನವರು ಸಮಾನರು ಅಂತಕ್ಕಂಥ ತತ್ವ ಸಿದ್ಧಾಂತ ಕೊಟ್ಟು ಎಲ್ಲಾ ಮಾನವರಿಗೆ ಈ ಒಂದು ಶಿಕ್ಷಣ, ಸ್ವಾತಂತ್ರ್ಯ, ಪ್ರತಿಯೊಂದು ಪಾರ್ಲಿಮೆಂಟ್ ಕೊಟ್ಟವರು ಗುರು ಬಸವಣ್ಣನವರು. ಅದಕ್ಕೆ ಅಂತ ಒಂದು ಬಸವಣ್ಣನವರ ಮೂರ್ತಿ ಅಂತಂದ್ರೆ ಅದು ತತ್ವ. ಅಂತ ಒಂದು ಮೂರ್ತಿಗೆ ವಿಘ್ನ ಅಂತಂದ್ರೆ ಆ ತತ್ವಕ್ಕೆ ವಿಘ್ನ ಆದಂತೆ ಅದಕ್ಕೆ ಅಂತ ಒಂದು ತತ್ವಗಳಿಗೆ ಈ ಜಗತ್ತಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಅಪಮಾನ ಆಗೋದಂದ್ರೆ ಅದು ಕೃತ್ಯಗಳಿಗೆ ಒಂದು ಸ್ಥಾನ ಸಿಕ್ಕಂಗ ಆಗ್ತಾ ಇದೆ. ಅದಕ್ಕೆ ಈ ಒಂದು ಬಸವಪರ ಎಲ್ಲಾ ಸಂಘಟನೆಗಳನ್ನು ಖಂಡಿಸ್ತಾ ಇದೀವಿ. ಅದಕ್ಕೆ ಆ ಒಂದು ಮೂರ್ತಿ ವಿಘ್ನ ಮಾಡಿರ್ತಕ್ಕಂಥವರಿಗೆ ಅರೆಸ್ಟ್ ಮಾಡಿದೆ ಸರ್ಕಾರ, ಆದರೂ ಸಾಲದು. ಇನ್ನು ಮುಂದೆ ಇಂಥ ಕಾರ್ಯಗಳು ಆಗದಂತೆ ಜಾಗ್ರತೆ ವಹಿಸ್ಕೊಳ್ಬೇಕು. ಅದಕ್ಕಂತ ಒಂದು ಕಾರ್ಯ ಸರ್ಕಾರ ಇವತ್ತು ನೋಡ್ರಿ, ಸರ್ಕಾರನೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಗುರು ಬಸವಣ್ಣನವರಿಗೆ ಅಲ್ಲಿ ಸ್ಥಾನವನ್ನು ಕೊಟ್ಟು ಇವತ್ತ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಜನವರಿ 18ಕ್ಕೆ 1 ವರ್ಷ ಆಯ್ತು. ಆ ಒಂದು ಇದರಲ್ಲಿ ಈ ರೀತಿ ಆಗ್ತದಂತಂದ್ರ ಅದು ಇಂಥ ಒಂದು ಕೆಟ್ಟ ಮನಸ್ಸುಗಳ ಒಂದು ಜಾಗೃತಿ ಆಗ್ತಾ ಇದಾವೆ. ಅದು ಆಗ್ಬಿಡಲ್ದಂಗ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ. ಅದಕ್ಕೆ ಈ ಸರ್ಕಾರ ಜಾಗೃತಿ ವಹಿಸಿ ಇಂಥ ಕಾರ್ಯಗಳು, ಕೃತ್ಯಗಳು ನಡೆಯದಂತೆ ನೋಡ್ಕೊಳ್ಬೇಕು ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ. ತಾಲೂಕಿನ ತಾಡಗಿ ಗ್ರಾಮದಲ್ಲಿ ಇದ್ದಂತ ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನು ವಿರೂಪಗೊಳಿಸಿರುವಂತಹ ಕಿಡಿಗೇಡಿಗಳು ವಿರೂಪಗೊಳಿಸಿರುವ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ಬೀದರ್ನ ಬಸವೇಶ್ವರ ವೃತ್ತದಿಂದ ಇಲ್ಲಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಪೂಜ್ಯ ಗಂಗಾ ಮಾತಾಜಿ ಅವರ ನೇತೃತ್ವದಲ್ಲಿ ಹಾಗೂ ಪ್ರಭುದೇವ ಸ್ವಾಮೀಜಿ ಪೂಜ್ಯರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಆಗಮಿಸಿದ್ದೀವಿ. ನಮ್ಮ ಆಗ್ರಹ ಏನಿದೆ ಅಂದ್ರೆ ಆ ಕಿಡಿಗೇಡಿಗಳನ್ನು ಬಂಧಿಸಬೇಕು, ಅವರಿಗೆ ಕಠಿಣ ಹಾಗೂ ಕಠಿಣವಾದ ಒಂದು ಶಿಕ್ಷೆ ಕೊಡಬೇಕು. ಇನ್ನೊಬ್ರು ಯಾರು ಈ ರೀತಿ ಇನ್ನೊಂದ್ಸಲ ಮಾಡುವಂತ ಒಂದು ದುಸ್ಸಾಹಸ ಮಾಡಬಾರ್ದು ಅನ್ನುವಂತ ಒಂದು ನಮ್ದು ಮನವಿ ತೆಗೆದುಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ವಿ. ಅದರ ದುರ್ದೈವ ಏನು ಅಂದ್ರೆ ಈಗಾಗಲೇ ನಮ್ಮ ಯುವಕರು ಮಾತಾಡಿದ್ರಲ್ಲಿ ಅನೇಕ ಸಲ ಕೆಲವೊಂದು ಜನ ನಮ್ಮವರೇ ಮಾತಾಡಿದಾಗ ಕೂಡ ನಾವು ಸುಮ್ಮನೆ ಕೊಡೋದ್ರಿಂದ ಇವತ್ತು ಏನು ವಾತಾವರಣ ನಿರ್ಮಾಣ ಆಗ್ತಾ ಇದೆ, ಲಿಂಗಾಯತರು ಅಂದ್ರೆ ಅವ್ರ ಪ್ರತಿಭಟನೆಗೆ ಏನು ಒಂದು ಕಿಮ್ಮತ್ತಿಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ನಾವು ಬಂದು 10 ನಿಮಿಷ ಆಯ್ತು ಇಲ್ಲಿಗೆ, ನಮ್ಮನ್ನ ಎಲ್ಲೋ ಒಂದು ಮೂಲೆಯಲ್ಲಿ ನಿಂದಿರಿ ಅಂತ ಪೊಲೀಸ್ ಹೇಳ್ತಾರೆ. ನಾವು ಬೇರೆ ಪ್ರತಿಭಟನೆಗಳನ್ನು ಕೂಡ ತೆಗೆದುಕೊಂಡು ಇವತ್ತು ನಾವು ಬರ್ತೀವಿ. ಆಗ ಬಂದಾಗ ಇಲ್ಲಿ 100 ಅಧಿಕಾರಿಗಳು ಇರ್ತಾರೆ, ಯಾಕಂದ್ರೆ ಏನಾದ್ರೂ ಇದು ಮಾಡ್ಬೋದು ಅಂತ. ಅವ್ರ ಮನೋಭಾವನೆ ಯಾವ ರೀತಿ ಬೆಳೆದಿದೆ ಅಂದ್ರೆ ಲಿಂಗಾಯತರಿಗೆ ಏನ್ ಮಾಡಿದ್ರು ಏನು ಮಾಡ್ಲಿಕ್ಕಾಗಲ್ಲ ಅನ್ನುವಂಥ ಮನೋಭಾವನೆ ಬೆಳೆದಿದೆ. ಇವತ್ತು ಒಂದು ದೊಡ್ಡ ಸಮಾಜ, ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಸಮಾಜ, ನಾವು ಪ್ರತಿಭಟನೆ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಲ್ಲಿ ಇರ್ಬೇಕಿತ್ತು ನಾವು ಬರುವವರೆಗೆ,
ಆದ್ರೆ ನಮ್ಮ ದುರ್ದೈವ ಏನಂದ್ರೆ ಅಪರ ಜಿಲ್ಲಾಧಿಕಾರಿಗಳು ಕೂಡ 10-15 ನಿಮಿಷ ನಮಗೆ ಇಲ್ಲಿ ವೇಟ್ ಮಾಡಿಸ್ತಾರೆ. ನಾವು ಅವ್ರು ವೇಟ್ ಮಾಡಬಹುದು. ಇವತ್ತು ನಿಜಶರಣ ಅಂಬಿಗರ ಚೌಡಯ್ಯನ ಜನ್ಮ ದಿನಾಚರಣೆ ಇದೆ. ಅದಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದ್ರೆ ಆ ಒಂದು ಜನ್ಮ ದಿನಾಚರಣೆಗೆ ಅಡಚಣೆ ಆಗಬಾರ್ದು ಅಂತ ನಾವು ಅಲ್ಲಿ ಬಸವೇಶ್ವರ ವೃತ್ತದಲ್ಲಿಯೇ ನಾವೆಲ್ಲ ಭಾಷಣಗಳನ್ನಲ್ಲೇ ಮುಗಿಸಿದ್ದೀವಿ, ನಮ್ಮ ಅನಿಸಿಕೆಗಳನ್ನಲ್ಲೇ ಹೇಳಿದ್ದೀವಿ. ಆದ್ರೆ ಇಲ್ಲಿ ಬಂದ್ರೆ ನಮ್ಗೆ ಈ ರೀತಿ